ನಾನೇ ಮಾಡಿರಲಿಲ್ಲ. ಗುರುಗಳೇ, ಮೊದಲಿಗೆ ಸ್ವಾಗತ ನಿಮಗೆ. ನಾನು ತುಂಬ ವರ್ಷಗಳಿಂದ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ದೆ, ಬನ್ನಿ ಗುರುಗಳೇ ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ಹೇಳ್ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಗ್ಲಿಸಿಡಿಯ ಗಿಡ ಹಾಕಿರ್ಬೋದು, ಕೋಕೋ ಗಿಡಗಳಾಗ್ಬೋದು, ಅವೆಲ್ಲ ಮಾಡಿಕೊಂಡು ಹಸಿರೆಲೆ ಗೊಬ್ಬರ ಮಾಡಿಕೊಂಡು ಸುಭಾಷ್ ಪಾಳೇಕರ್ ಅವ್ರನ್ನ ಬುಕ್ಕ ಓದಿದಲ್ದೇ ನೀವು ಅದನ್ನು ಪಾಲಿಸಿದ್ದೀರ 22 ವರ್ಷದಿಂದ. ಆ ಅನುಭವನ ನನಗೆ ಹಂಚ್ಕೊಂಡಾಗ ಅದನ್ನು ನಾನು ನಿಮ್ಮ ತೋಟಕ್ಕೆ ಒಂದು 3 ಸಲ ವಿಸಿಟ್ ಮಾಡಿ ನೋಡಿಕೊಂಡು ಅದನ್ನು ಇಲ್ಲಿಗೆ ಈ ತೋಟಕ್ಕೆ ನಾನು ಅಳವಡಿಸ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಬೇಕಂತ ನನಗೆ ತುಂಬ ವರ್ಷಗಳಿಂದ ಕನಸಿತ್ತು. ಈಗ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಿ ಫ್ರೀ ಮಾಡಿಕೊಂಡು ನಮ್ಮ ಮಾರ್ಗ ಮಧ್ಯದಲ್ಲಿ ಬಂದು ಹೋಗ್ತೀನಿ ಅಂತ ನೀವು ಹೇಳಿದ್ರಿ. ಸೊ ಆ ಉದ್ದೇಶದಿಂದ ಇವತ್ತು ಆಟೋ ಮಾಡ್ಕೊಂಡು ಅಣ್ಣವ್ರದ ಇಲ್ಲಿ ಗಂಟ ಬಂದಿದ್ದೀರಿ. ದಯವಿಟ್ಟು ನಾವು ಏನಾದರೂ ಈ ಅಳವಡಿಸ್ಕೊಂಡಿರೋದ್ರು ಏನಾದ್ರು ತಪ್ಪಿದೆಯಾ, ಇಲ್ಲ ನಿಮ್ಗೇನು ಅನ್ನಿಸ್ತು ಈ ತೋಟ ನೋಡಿ, ನಿಮ್ಮ ಒಂದು 2 ಮಾತುಗಳನ್ನ ಹೇಳ್ಬೇಕು ಗುರುಗಳೇ. ನಮಸ್ಕಾರ. ಇವತ್ತು ನಾನು ಕೃಷ್ಣಮೂರ್ತಿ ಅಂತ, ಕಣಗಾಲ ಕೃಷ್ಣಮೂರ್ತಿ ಅಂತ, ಚಂದ್ರಗಾಲ ಮಧುಕುಮಾರ್ ಅವರ ತೋಟಕ್ಕೆ ಅವರು ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು. ಬಂದು ತೋಟದ ಮುಂದೆ ನಿಂತಿದ್ದೀನಿ, ತೋಟ ನೋಡ್ತಾನೆ ನಿಂತಿದ್ದೀನಿ. ತೋಟ ಭಾಳ ಚೆನ್ನಾಗಿ ಬರ್ತಾ ಇದೆ. ಇದು ನ್ಯಾಚುರಲ್ ಫಾರ್ಮಿಂಗ್ ಆದ್ದರಿಂದ ಕೆಮಿಕಲ್ ಹಾಕೋದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಗಿಡಗಳೆಲ್ಲ ಆರೋಗ್ಯವಾಗಿ ಕಾಣ್ತಾ ಇದೆ. ಇದ್ರ ಮಧ್ಯ ಏನು ಮುಚ್ಚಿಗೆಗೋಸ್ಕರ ಇವರು ಸೆಣಬು, ಹುರುಳಿ, ಅಲಸಂದೆ, ಉದ್ದು ಇವೆಲ್ಲ ಸೇರಿಸ್ಕೊಂಡು ಬೆಳೆಸ್ಯಾರೆ. ಹೆಚ್ಚು ಕಡಿಮೆ 4ರಿಂದ 5 ಅಡಿ ಎತ್ತರ ಇದಾಗಿದೆ ಅಲಸಂದೆ. ಕೆಲವೆಲ್ಲ ಹೂವು ಆಗ್ತಾಯಿದೆ. ಇದರಿಂದ ಇನ್ನೂ ಅನುಕೂಲ ಏನಾಗುತ್ತೆ, ಹೂವಾಗಿ ಅವರು ಇನ್ನೂ ಇದನ್ನು ಮಲ್ಚಿಂಗ್ ಮಾಡಿದರೆ ಇರೋದ್ರಿಂದ ಆ ಬೀಜ ಆಗುತ್ತೆ. ಮತ್ತು ಇದಕ್ಕೆ ಅದು ಆಯುಸ್ಗಳೇ 6ರಿಂದ 7 ತಿಂಗಳಾದ್ದರಿಂದ ಅವು ತಾನೇ ಬಿದ್ದೋಗುತ್ತೆ. ಕಳೆ ಹೊಡೆಯೋ ಅವಶ್ಯಕತೆ ಬರೋಲ್ಲ, ಖರ್ಚು ಬರೋಲ್ಲ. ಅಂಥ ಕೆಲವು ಕಡೆ ಅದೇ ಬೀಜ ಹುಟ್ಟಿ ಅಂತ ತೆಳ್ಳಗಾಗಿದೆ, ಆ ಜಾಗಕ್ಕೆ ಮಾತ್ರ ಬೀಜ ಹಚ್ಬಿಟ್ಟು ನೀರು ಕೊಟ್ಟು ತಾನೇ ಹುಟ್ಕೊಂಡ್ಬಿಡುತ್ತೆ. ಇದೇನಾಗುತ್ತೆ ಅಂದರೆ ಭೂಮಿ ಒಳಗಿರೋ ಜೀವಾಣುಗಳಿಗೆ, ಇದು ಪಾಲಿಕರ ಕುಚ್ಚ ಆದ್ದರಿಂದ ಭೂಮಿ ಒಳಗಿರೋ ಜೀವಾಣುಗಳಿಗೆ ಮುಖ್ಯ ಭಾಳ ಚೆನ್ನಾಗಾಗುತ್ತೆ. ಆ ದೃಷ್ಟಿಯಿಂದ ಮಧುಕುಮಾರ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ವರ್ಷ ಇದ್ರ ಮಧ್ಯ ಕೋಕೋ ಗಿಡನೂ ಹಾಕ್ಬೋದು, ಒಂದೈನು ಏಲಕ್ಕಿ ಹಾಕ್ಬೋದು, ಒಂದೈನು ಯಾವುದು ವೆನಿಲಾ ಹಾಕ್ಬೋದು. ಭಾಳ ಚೆನ್ನಾಗಿದೆ, ತುಂಬ ರೋಡ್ ಹತ್ತಿರ ಆಗಿದೆ, ಅನುಕೂಲವಾಗಿದೆ. ಇವರು ತುಂಬ ವಿಶೇಷ ಪರಿಶ್ರಮ ಮಾಡ್ತಾ ಇದ್ದಾರೆ. ಜೊತೆಗೆ ಸದ್ಯದಲ್ಲೇ ಇವರು ಒಂದು ಮಾದರಿ ತೋಟ ಅಂತ ಮಾಡ್ಬೋದು ಇದನ್ನ ಭಾಳ. ಏಕೆಂದರೆ ಅತಿ ಹಳೆ ತೋಟಗಳು ನೆರಳು ಜಾಸ್ತಿ ಇದರಿಂದ ನೀವೇನು ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಇದು ಹೊಸ ತೋಟ ಆದ್ದರಿಂದ ಈಗ ಹೆಚ್ಚು ಕಡೆ 3 ವರ್ಷ ಆದ್ದರಿಂದ ಮಧ್ಯದಲ್ಲಿ ಕೆಲವು ಬೆಳೆಗಳಿಗೆಲ್ಲ ಸಾಕಷ್ಟು ಬೆಳಕಬೇಕು. ಯಾವ ಗಿಡ ಎಷ್ಟು ಜಾಸ್ತಿ ಬೆಳಕಬೇಕು ಅನ್ನೋದ್ರ ಮೇಲೆ ಅಳವಡಿಸ್ಕೊಂಡು ಹೋದರೆ ಇದು ಒಂದು ಮಾದರಿ ತೋಟ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥೇಳಿ ನಾನು 2 ಮಾತನ್ನು ಹೇಳ್ತೀನಿ. ನಮ್ಮ ಮಧುಕುಮಾರ್ ಇದನ್ನು ತುಂಬ ಖುಷಿಯಿಂದ ಈಗ ಎಂದರು ಖುಷಿಯಿಂದ ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ಸಂತೋಷ ವಿಷಯ. ಯಾರೇ ಆಗಲಿ ಇದು ಖುಷಿಯಿಂದ ಮಾಡಬೇಕು. ಮಾಡೋದು ಆಗೇನಾಗುತ್ತೆ, ಭೂಮಿನೂ ಸ್ಪಂದಿಸುತ್ತೆ, ಗೊತ್ತಾಯ್ತೆ, ಎಲ್ಲವೂ ಚೆನ್ನಾಗೋಗುತ್ತೆ ಅಂಥೇಳಿ ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಗುರುಗಳೇ. ನಮಗೆ ಇಲ್ಲಿ ಗಂಟ ಬಂದು ನೀವು ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದೀರಾ. ಮುಂದೊಂದು ದಿನಗಳಲ್ಲಿ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಬೆಳಕಬೇಕು ಅನ್ನೋದನ್ನ ನಿಮ್ಮ ಮಾರ್ಗದರ್ಶನದಲ್ಲೇ ಇನ್ನೊಂದು ಬಾರಿ ನಿಮ್ಮನ್ನ ಫ್ರೀ ಇರೋ ಟೈಮ್ನಲ್ಲಿ ಕರ್ಕೊಬಂದು ಯಾವ ಟೈಮ್ನಲ್ಲಿ ಯಾವ ಗಿಡಗಳು ಹಾಕಬೇಕು ಈ ಟೈಮ್ನಲ್ಲಿ ಅನ್ನೋದನ್ನ ನಿಮ್ಮ ಮಾರ್ಗದರ್ಶನದಲ್ಲೇ ಹಣ್ಣಿನ ಗಿಡಗಳು ಯಾವನ್ನ ನಾವು ನಡುತ್ತಾ ಹೋಗ್ಬೋದು ಅನ್ನೋದನ್ನ ಒಂದು ನಿಮ್ಮ ಗೈಡೆನ್ಸ್ಗಳಲ್ಲಿ ತೊಗೊಂಡು ಮುಂದೊಂದು ದಿನದಲ್ಲಿ ಇದನ್ನು ಮಾದರಿ ತೋಟ ಮಾಡೋದ್ರಲ್ಲಿ ನಿಮ್ಮ ಸಹಕಾರ ತಗೊಂಡು ನಾನು ಮಾಡೋಕ್ಕೆ ಇಚ್ಛೆಪಡ್ತೀನಿ ಗುರುಗಳೇ. ಧನ್ಯವಾದಗಳು ನಿಮಗೆ.